Hello, Makla. Namaskar, Elrigo. First of all, congratulations to all my dear students. ಸೊ ರ್ಯಾಂಕ್ ಹೇಗಿದ್ರು ಬಂದಿರಲಿ ಮಕ್ಕಳ, ಎಫರ್ಟ್ಸ್ ಹಾಕಿದಿರಿ. ಆ ಎಫರ್ಟ್ಸ್ ತಕ್ಕಂಗೆ ರಿಸಲ್ಟ್ಸ್ ಕೂಡ ಬಂದಿದೆ. ಖಂಡಿತ ಇನ್ಫ್ಲೇಷನ್ ಇತ್ತು, ಎಲ್ಲರಿಗೂ ಕೂಡ ಗೊತ್ತಿರೋ ವಿಷಯ, ಬಟ್ ಆಗಿರೋದಾಗಿದೆ ಮಕ್ಕಳ. ಸೊ ರಿಸಲ್ಟ್ಸ್ ಬಂದಮೇಲೆ ಕೆಲವರು ಸೆಲೆಬ್ರೇಟ್ ಮಾಡಿದ್ದೀರಿ, ಕೆಲವರು ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತು ರಿಸಲ್ಟ್ಸ್ ಅಂತ ಬೇಜಾರು ಮಾಡ್ಕೊಂಡಿರ್ತೀರಿ. ಇನ್ನು ಕೆಲವರು ಅಪ್ಪ ಇಷ್ಟು ಬಂದ್ಬಿಡ್ತಲ್ಲ ಗುರು, ಸಾಕು ಗುರು ಇಷ್ಟು ಬಂದಿದೆಯಲ್ಲ, ಓದೇ ಇಲ್ಲ ನಾನು, ಈ ಲೆವೆಲ್ ರಿಸಲ್ಟ್ಸ್ ಬಂದಿದೆ ಸಾಕು ನನಗೆ ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಏನೋ ಆಯಿತು ಬಿಡು, ಏನೋ ಮುಂದೆ ಲೈಫ್ ನೋಡ್ಕೊಳ್ಳೋಣ ಅಂತ ಅಂದ್ಕೊಂಡಿರ್ತೀರಿ. ಬಟ್ ಬೇಗ ಮಕ್ಕಳ ಟ್ರಾನ್ಸ್ಫಾರ್ಮ್ ಆಗಿ ರಿಸಲ್ಟ್ಸ್ ಬಂದಾಯಿತು. ಸೊ ಏನು ಬಂದಿರೋ ರಿಸಲ್ಟ್ಸ್ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ 1 or 2 days just celebrate your results, but after that think about this, what after CET results. ಸೊ CET ರಿಸಲ್ಟ್ಸ್ ಆದಮೇಲೆ ಏನು ಮಾಡಬೇಕು ಅನ್ನೋದು ಬಂದರೆ ಮಕ್ಕಳ, ಖಂಡಿತ ಅಡ್ಮಿಷನ್ಸ್ ಬಗ್ಗೆ ಯೋಚನೆ ಮಾಡಬೇಕು. ಸೊ ನೀವು ಯಾವುದಾದ್ರೂ ಕೋರ್ಸ್ ಜಾಯ್ನ್ ಆಗಿ ಮಕ್ಕಳ. ಸೊ ಇದುವರೆಗೂ ಇಂಜಿನಿಯರಿಂಗ್ ರಿಸಲ್ಟ್ಸ್ ಅಥವಾ ನಿಮ್ಮ ಫಾರ್ಮಾ, ಬಿ ಫಾರ್ಮಾ ಆಗ್ಬೋದು, ವೆಟರ್ನರಿ ಆಗ್ಬೋದು, ಲೈಕ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಯಾವುದಾದ್ರೂ ಆಗಲಿ ಮಕ್ಕಳ. ಸೊ ಏನು ಮಾಡಬೇಕು ಅನ್ನೋದು ಡಿಸೈಡ್ ಮಾಡಿ. ಆ್ಯಂಡ್ ಕೆಲವರು BSc ಮಾಡಬೇಕಂತ ಇದ್ದರೆ ಬೇಗ ನೀವು ಯಾವ ಯಾವ BSc ಅಂದರೆ ಲೈಕ್ ಅಂಡರ್ ಗ್ರ್ಯಾಜುಯೇಟ್ ಕಾಲೇಜ್ಗಳೇನಿದೆ ಮಕ್ಕಳ, ಅಲ್ಲಿ ಹೋಗ್ಬಿಟ್ಟು ಬೇಗನೆ ಅಪ್ಲಿಕೇಶನ್ ತೊಗೊಳ್ಳಿ. ಇಲ್ಲಾಂದರೆ ಅಪ್ಲಿಕೇಶನ್ ಖಾಲಿ ಆಗುತ್ತೆ, ಅಲ್ಲಿ ಕೂಡ ಸೀಟ್ ಖಾಲಿ ಆಗುತ್ತೆ. ಸೊ ಬೇಗ ಮಕ್ಕಳು ಅದ್ರ ಕಡೆ ಡಿವೇಟ್ ಆಗಿ, ಎಲ್ಲಿ ಕೌನ್ಸಿಲಿಂಗ್ ಇಲ್ಲ ಆ ಕಡೆ, ಆ್ಯಂಡ್ ಇನ್ನೊಂದು ಎಲ್ಲಿ ಕೌನ್ಸಿಲಿಂಗ್ ಇದೆ ಅಂದರೆ ನಮ್ಮ KEA ಮುಖಾಂತರ ಏನು KCT ಕೌನ್ಸಿಲಿಂಗ್ ಬರುತ್ತೆ. ಸೊ ಅಲ್ಲಿಗೆ ಬಂದರೆ ಯು ನೀಡ್ ಟು ಜಸ್ಟ್ ವರ್ಕ್ಔಟ್ ಆನ್ ವಿಚ್ ಕಾಲೇಜ್ ಯು ನೀಡ್ ಟು ಜಾಯ್ನ್. ಸೊ ಈಗ ಮಕ್ಕಳ ತುಂಬ ಇಂಪಾರ್ಟೆಂಟ್ ಕೆಲಸ, ಎಷ್ಟೇ ರ್ಯಾಂಕ್ ಬಂದಿದ್ರು ಕೂಡ ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಒಳ್ಳೆ ಕಾಲೇಜ್ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಅದರಿಂದ ಮಕ್ಕಳ ಈಗ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಏನಂತಂದರೆ ಆಪ್ಷನ್ ಎಂಟ್ರಿ ಕಡೆ ಗಮನ ಕೊಡಬೇಕು. ಸೊ ಆಲ್ರೆಡಿ ಮಕ್ಕಳ ಹಳೆ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಒಂದು ವಿಡಿಯೋ ಏನಿದೆ ಅದು ನಿಮ್ಮ ಒಂದು ಪ್ಲೇಲಿಸ್ಟ್ ಸೆಕ್ಷನಲ್ಲಿ ಸಿಗುತ್ತೆ, ಇಲ್ಲ ವಿಡಿಯೋ ಸೆಕ್ಷನಲ್ಲಿ ಹೋದರೆ ಸ್ವಲ್ಪ ಕೆಳಗಡೆ ಡ್ರ್ಯಾಗ್ ಮಾಡಿದ್ರೆ ಮಕ್ಕಳ ಸಿಗುತ್ತೆ ಕೌನ್ಸಿಲಿಂಗ್ ಪ್ರೊಸೆಸ್ ಹೇಗೆ ಅಟೆಂಡ್ ಮಾಡಬೇಕಂತ. ಸೊ ಅದರಲ್ಲಿ ಸ್ವಲ್ಪ ಡೀಟೇಲಾಗಿ ಹೇಳಿದ್ದೀನಿ, ಕಂಪ್ಲೀಟ್ ಹೇಳಿದ್ದೀನಿ ಮಕ್ಕಳ. ಬಟ್ ಈಗ ನಾನು ಹೇಳೋದು ಕೆಲವು ವಿಷಯಗಳು, ಇದನ್ನು ತಿಳ್ಕೊಳ್ಳಿ. ಮೊದಲನೇದಾಗಿ ಯಾವ ಕಾಲೇಜ್, ಯಾವ ಊರು, ಯಾವ ಕೋರ್ಸ್, ಇಷ್ಟನ್ನು ಕೂಡ ಡಿಸೈಡ್ ಮಾಡಿ. ಸೊ ಬ್ಯಾಂಗ್ಳೂರವರು ಮ್ಯಾಕ್ಸಿಮಮ್ ಬ್ಯಾಂಗ್ಳೂರಲ್ಲೇ ಓದ್ತಾರೆ, ಬಟ್ ಬೇರೆ ಬೇರೆ ಡಿಸ್ಟಿಕಲ್ಲಿರೋರು ಬೇರೆ ಬೇರೆ ಡಿಸ್ಟಿಕ್ ಖಂಡಿತ ಬರ್ತೀರಿ ಮಕ್ಕಳ. ಸೊ ಅದರಿಂದ ಫಸ್ಟ್ ಯಾವ ಊರಿಗೆ ಹೋಗ್ತೀರಿ, ಆ್ಯಂಡ್ ಅಲ್ಲಿ ಉಳ್ಕೊಳ್ಳೋಕ್ಕೆ ಅಂದರೆ ನಿಮ್ಮ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ, ಇಲ್ಲ ನಿಮ್ಮ ಕ್ಯಾಟಗರಿ ಹಾಸ್ಟೆಲ್ ಅಂದರೆ ನೀವು ಪರ್ಟಿಕ್ಯುಲರ್ ಕ್ಯಾಟಗರಿ ಇದ್ದರೆ ಮಕ್ಕಳ ಅದ್ರ ಪರ್ಟಿಕ್ಯುಲರ್ ಕ್ಯಾಟಗರಿ ಹಾಸ್ಟೆಲ್ಸ್ಗಳಿರುತ್ತೆ, PGಲಿ ಉಳ್ಕೊಳ್ತೀರಾ, ಇದೆಲ್ಲ ಕೂಡ ಡಿಸೈಡ್ ಮಾಡಬೇಕು ಆದಷ್ಟು ಬೇಗ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಮಕ್ಕಳ, ನೀವು ಯಾವ ಕೋರ್ಸ್ ಸೇರ್ಕೊಳ್ತೀರಿ ಮತ್ತು ಯಾವ ಕಾಲೇಜ್ ಸೇರ್ಕೊಳ್ತೀರಿ. ನಾನು ಹೇಳೋದಿಷ್ಟೇ, ಮನೆ ಹತ್ರ ಇದೆ, ಒಳ್ಳೆ ರ್ಯಾಂಕ್ ಬಂದಿದೆ ನನಗೆ, ಬಟ್ ಮನೆ ಹತ್ರ ಇರೋ ಕಾಲೇಜ್ ಸೇರ್ಕೊಳ್ತೀನಿ ಅಂತ ದಯವಿಟ್ಟು ಮಾಡಬೇಡಿ ಮಕ್ಕಳ. ನಾಳೆ ಮನೆ ಹತ್ರ ಖಂಡಿತ ನಿಮಗೆ ಕಂಪ್ನಿ ಸಿಗೋದಿಲ್ಲ. ಸೊ ಈಗಲೇ ಮನೆಯಿಂದ ಆಚೆ ಬಂದು ಸ್ವಲ್ಪ ಲೈಕ್ ಹೇಗೆ ಸೋಷಲೈಸ್ ಆಗಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಸೊ ಈಗಲೇ ಮಕ್ಕಳ ಜನನ ಫೇಸ್ ಮಾಡೋದು ಕಲೀರಿ. ಸೊ ಸಾಕು ಇಷ್ಟು ದಿನ. ಸೊ ನಿಧಾನಕ್ಕೆ ಲೈಕ್ ಸಿಸ್ಟಮ್ ವಿಲ್ ಸಪೋರ್ಟ್ ಯು, ಡೋಂಟ್ ವರಿ. ಸೊ ಯಾಕಂದರೆ ಮನೆ ಪಕ್ಕ ಯಾವುದೇ ಕಂಪ್ನಿ, ನಿಮ್ಮ ಮನೆ ಪಕ್ಕ ಯಾವುದೇ ಕಂಪ್ನಿ ಶುರು ಮಾಡೋದಿಲ್ಲ. ಸೊ ಅದರಿಂದ ಮುಂದೆ ಫೇಸ್ ಮಾಡೋದನ್ನ ಈಗಲೇ ಫೇಸ್ ಮಾಡೋಕ್ಕೆ ಶುರು ಮಾಡಿ. ಸ್ವಲ್ಪ ನಿಮ್ಮ ಒಳ್ಳೆ ರ್ಯಾಂಕ್ ಬಂದಿದ್ದರೆ ಒಳ್ಳೊಳ್ಳೆ ಕಾಲೇಜಿಗೆ ಸೇರ್ಕೊಳ್ಳಿ, ಬಿಕಾಸ್ ಕ್ಯಾಂಪಸ್ ಸೆಲೆಕ್ಷನ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಖಂಡಿತ ಎಲ್ಲ ಕಡೆ ಹಾಸ್ಟೆಲ್ ಫೆಸಿಲಿಟೀಸ್ ಇರುತ್ತೆ. ಆ್ಯಂಡ್ ಸರ್ ನನ್ನ ಹತ್ರ ದುಡ್ಡಿಲ್ಲ ಅಂತಂದರೆ ಮಕ್ಕಳ, ನಿಮಗೆ ನಿಮಗೆ ಏನು ಬ್ಯಾಂಕಿಂಗ್ ಲೋನ್ ಬಗ್ಗೆ ಮಕ್ಕಳ, ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ಬ್ಯಾಂಕಿಂಗ್ ಲೋನ್ ಬಗ್ಗೆ. ಸೊ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಓಕೆ, ಸೊ ಲೋನ್ ಫೆಸಿಲಿಟೀಸ್ ಇರೋದ್ರಿಂದ ನೀವು ಒಳ್ಳೊಳ್ಳೆ ಕಾಲೇಜ್ಗೆ ಕೂಡ ಜಾಯ್ನ್ ಆಗ್ಬೋದು. ಓಕೆ, ಸೊ ಇದೆಲ್ಲ ಇರೋದ್ರಿಂದ ಮಕ್ಕಳ ಬೇಗ ನೀವು ಇದೆಲ್ಲ ಡಿಸೈಡ್ ಮಾಡಿ. ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತಂದರೆ ಮಕ್ಕಳ, ಆಪ್ಷನ್ ಎಂಟ್ರಿಯಲ್ಲಿ ನೀವು ಎಷ್ಟು ಜಾಸ್ತಿ ಆಪ್ಷನ್ಸ್ ಕೊಡ್ತೀರೋ ಅಷ್ಟು ಒಳ್ಳೆಯದು. ಆ್ಯಂಡ್ ಅದರಲ್ಲಿ ಪ್ರಯಾರಿಟಿ ಲೆಕ್ಕಕ್ಕೆ ಬರುತ್ತೆ. ಅಂದರೆ ಲೈಕ್ ಐ ವ್ಯಾಲ್ಯೂ ಕಾಲೇಜಸ್ ಮತ್ತು ಐ ವ್ಯಾಲ್ಯೂ ಕೋರ್ಸಸ್ ಎಲ್ಲ ಮಕ್ಕಳ ಮೇಲ್ಗಡೆ ಬರುತ್ತೆ. ಅದ್ರ ಕೆಳಗಡೆ ಮೀಡಿಯಮ್ ವ್ಯಾಲ್ಯೂ ಕೋರ್ಸಸ್ ಬರುತ್ತೆ. ಅದ್ರ ಕೆಳಗಡೆ ಮಕ್ಕಳ ಲೈಕ್ ಲೆಸ್ ವ್ಯಾಲ್ಯೂ ಕಾಲೇಜಸ್. ಸೊ ಇಷ್ಟು ನೀವೇನು 3 ವೆರೈಟಿ ಇದೆ ಮಕ್ಕಳ, ಈ ವೆರೈಟಿಯಲ್ಲಿ ನಿಮಗೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಸೀಟ್ ಸಿಗುತ್ತಾ ಅನ್ನೋದನ್ನು ನೋಡಬೇಕಾಗತ್ತೆ. ಆ್ಯಂಡ್ ಅದೆಲ್ಲ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಮಕ್ಕಳ, ಪ್ರೀವಿಯಸ್ ಇಯರ್ ಏನು ಕೌನ್ಸಿಲಿಂಗ್ ನಡೆದಿರುತ್ತೆ ಅದರದ್ದು ಮಕ್ಕಳ ಒಂದು ಲಿಸ್ಟ್ ಬಿಟ್ಟಿರ್ತಾರೆ, ಕಟ್ ಆಫ್ ಲಿಸ್ಟ್ ಅಂತ ಹೇಳ್ತಾರೆ ಅದನ್ನು. ಆ ಕಟ್ ಆಫ್ ಲಿಸ್ಟ್ ನಿಮಗೆ KEA ವೆಬ್ಸೈಟಲ್ಲಿ ಸಿಗುತ್ತೆ. ಸೊ ಇದನ್ನು ಇಟ್ಕೊಂಡು ನಿಮ್ಮೂರಲ್ಲಿ, ಪಕ್ಕದೂರಲ್ಲಿ, ಮತ್ತು ಬ್ಯಾಂಗ್ಳೂರಲ್ಲಿ, ಮೈಸೂರಲ್ಲಿ, ಮತ್ತು ತುಮಕೂರಲ್ಲಿ ಯಾವ್ಯಾವ್ದು ಕಾಲೇಜ್ಗಳಿದೆ ಮಕ್ಕಳ, ಯಾವ್ಯಾವ ಊರಿದೆ ಅಲ್ಲೆಲ್ಲವೂ ಕೂಡ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಯಾವ ಕೋರ್ಸ್ ಇದೆ ಅಂತೆಲ್ಲ ಚೆಕ್ ಮಾಡಿ. ಸೀಟ್ ಮ್ಯಾಟ್ರಿಕ್ಸ್ನ ಚೆಕ್ ಮಾಡಿ. ಮೊನ್ನೆ ರಘುನಾಥ್ ಸರ್ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಅಷ್ಟೆಲ್ಲ ಹೇಳೋದಕ್ಕೆ ಮಕ್ಕಳ, ನಮ್ಮ ವಿಡಿಯೋ ಸೆಕ್ಷನ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಅದನ್ನು ಫಸ್ಟು ನೋಡಿ. ಓಕೆ, ಸೊ ಇನ್ನು ಮುಂದೆ ಆಪ್ಷನ್ ಎಂಟ್ರಿ ಎಲ್ಲ ಹೇಗೆ ಮಾಡಬೇಕು ಅಂತ ಕ್ಲಾರಿಟಿ ತೊಗೊಳ್ಳಿ ಮಕ್ಕಳ. ಸೊ ಬೇಗ ಈ ಕೆಲಸನ ಶುರು ಮಾಡೋದ್ರಿಂದ ನಿಮಗೆ ಫರ್ದರ್ ಪ್ರೊಸೆಸ್ ತುಂಬಾ ಈಸಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಹೇಳೋದೇನೆಂದರೆ, ಮೇಜರ್ ಆಗಿ ನೀವು ಯಾವ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಒಂದು 4-5 ಕಾಲೇಜ್ ಏನಾದರೂ ಇಟ್ಕೊಂಡಿದ್ರೆ ತಲೆಯಲ್ಲಿ, ಆ ಕಾಲೇಜ್ನ ವಿಸಿಟ್ ಮಾಡಿ. ನಿಮ್ಮ ಪೇರೆಂಟ್ಸ್ ಜೊತೆಗೆ ಅಲ್ಲಿರೋ ಹೋಗಿ ಸೀನಿಯರ್ಸ್ಗಳನ್ನ ಮಾತಾಡಿಸಿ. ಆ್ಯಂಡ್ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸಲ್ಲೂ ಕೂಡ PRO ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಅಂತ ಇರ್ತಾರೆ. ಸೊ ಅವ್ರುಗಳನ್ನ ಹೋಗಿ ಮಾತಾಡಿಸಿ, ಪ್ಲೇಸ್ಮೆಂಟ್ ಆಫೀಸರ್ಸ್ನ ಮಾತಾಡಿಸಿ. ಸೊ ಕ್ಲಾರಿಟಿ ಸಿಗುತ್ತೆ ಏನು ಮಾಡಬೇಕಂತ. ಓಕೆನಾ? ಸೊ ಇಷ್ಟು ಹೇಳ್ತಾ ಮಕ್ಕಳ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಸೊ ದೆನ್
ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಮಕ್ಕಳ. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಏನು ಬೇಕು ಅಂತ ಕೇಳ್ತಿದ್ದೀರಿ ಮಕ್ಕಳ ಡ್ರಾಪ್ ಮಾಡಿ. ಆ್ಯಂಡ್ ಖಂಡಿತ ಆ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಆಲ್ ದ ಬೆಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್.